ಅಲ್ಲ, ಇದರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡಲ್ಲ. ಭಾರತೀಯ ಜನತಾ ಪಾರ್ಟಿಯ ಯಾವುದೇ ನಿಜವಾದ ಕಾರ್ಯಕರ್ತ ಅವನಿಗೆ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ಒಂದು ವಿಧಾನಸಭಾ, ಒಂದು ಲೋಕಸಭಾ ಅಥವಾ ಒಂದು ಪುರಸಭೆಗೆ, ಒಂದು ವಾರ್ಡ್ಗೆ, ಒಂದು ಕ್ಷೇತ್ರಕ್ಕೆ ಹಲವಾರು ಅಭ್ಯರ್ಥಿಗಳು ಇರ್ತಾರೆ. ಟಿಕೆಟ್ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಇದು ಪ್ರಜಾಪ್ರಭುತ್ವ. ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ರೀತಿಯಲ್ಲೇ ಚುನಾವಣೆ ಮಾಡ್ತಾ ಇರುವಂತ ಒಂದು ರಾಜಕೀಯ ಪಕ್ಷ, ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷ. ಇದಕ್ಕೊಂದು ಗೌರವ ಇದೆ. ಅದಕ್ಕಾಗಿ ಟಿಕೆಟ್ ಕೇಳೋದಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಅಧಿಕಾರ ಇದೆ. ಕೇಳಬೇಕು, ಆವಾಗಲೇ ಇದು ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳುವಂಥದ್ದು. ಇಲ್ಲಿ ಯಾವುದು ಕೂಡ ಸರ್ವಾಧಿಕಾರ ನಡೆಯೋದಿಲ್ಲ. ಆದರೆ ಟಿಕೆಟ್ ಕೇಳುವಾಗ ಇನ್ನೊಬ್ಬರಿಗೆ ತೇಜೋವಧೆ ಮಾಡಿ, ಇನ್ನೊಬ್ಬರಿಗೆ ಅಪಮಾನ ಮಾಡಿ, ಅನವಶ್ಯಕ ಅಪಪ್ರಚಾರಗಳನ್ನು ಮಾಡಿ ಕೇಳುವಂಥದ್ದು, ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಅವರು ಪಾರ್ಟಿಗೆ ಒಳ್ಳೇದು ಮಾಡ್ತಿದ್ದಾರೋ, ಅವ್ರ ಪಾರ್ಟಿಗೆ ಕೆಟ್ಟದ್ದು ಮಾಡ್ತಿದ್ದಾರೋ, ಅದು ಅವರ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಅದಕ್ಕೆ ನಾನು ಕಮೆಂಟ್ ಮಾಡಲ್ಲ. ನಾನು ಹೇಳ್ತಾ ಇರುವಂಥದ್ದು ಒಂದೇ, ಶೋಭಾ ಕರಂದ್ಲಾಜೆ ಒಂದೇ ₹1 ಯಾವುದೇ ಕಾಂಟ್ರಾಕ್ಟರನ್ನ ತಗೊಳ್ಳೋದೇನೆ, ಅವರ ಮುಖ ನೋಡೋದೇನೆ. ತುಂಬ ಕಾಂಟ್ರಾಕ್ಟರ್ಸ್ ಇಲ್ಲಿ ಯಾರು ಯಾವ ಕೆಲಸ ಮಾಡ್ತಿದಾರೋ ನಂಗೆ ಗೊತ್ತಿಲ್ಲ. ಮುಖ ನೋಡೋದೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು. ಅದು ಮೋದಿಗೆ ಒಳ್ಳೆಯ ಹೆಸರು ಬರಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು. ಮತ್ತು ಕೇಂದ್ರದಿಂದ ಹಲವಾರು ಯೋಜನೆಯನ್ನ ತುಂಬ ಸಾರಿ ನಾವು ನಿತಿನ್ ಗಡ್ಕರಿ ಹತ್ರ ಹೋಗಿ ಜಗಳ ಆಡಿದ್ದೀವಿ. ಅವ್ರು ಹೇಳ್ತಿದ್ರು ನಿಮ್ಗೆ ಕೊಡಲ್ಲ ರಸ್ತೆ, ಯಾಕೆಂದ್ರೆ ನಿಮ್ಮಲ್ಲಿ ಜಮೀನು ಅಕ್ವಿಷನ್ನೇ ಮಾಡಲ್ಲ ಅಂತೇಳಿ. ಭೂಮಿ ಅಕ್ವಿಷನ್ ನಮ್ಮ DC ಅವರು ತಡ ಮಾಡ್ತಾರೆ ಕರ್ನಾಟಕ, ಕೇರಳದಲ್ಲಿ. ನೀವು ಜಮೀನು ಕೊಡಲ್ಲ, ನನ್ನ ಪ್ರಾಜೆಕ್ಟ್ ಡಿಲೇ ಆಗುತ್ತೆ. ಇಂಥದನ್ನು ಕೂಡ ನಾವು ಬಯಸ್ಕೊಂಡಿದ್ವಿ. ಆದರೂ ಕೂಡ ನಾವು ತಂದುಬಿಟ್ಟು ಇವತ್ತು ಕೆಲಸ ಮಾಡುವಂಥದ್ದನ್ನು ಮಾಡಿಸ್ತಾ ಇದ್ದೀವಿ. ಮುಂದೇನೂ ಮಾಡ್ತೀವಿ. ಇದು ಯಾರೋ ನನ್ನ ವಿರುದ್ಧ ಮಾತಾಡಿದ್ರು, ನನ್ನ ಪರ ಮಾತಾಡಿದ್ರು, ಅಭಿಯಾನ ಮಾಡಿದ್ರು, ಇದಕ್ಕೂ ನನಗೆ ಏನೂ ಎಫೆಕ್ಟ್ ಆಗಲ್ಲ. ಯಾಕಂದರೆ ನಾನು ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿ 1.5 ವರ್ಷದಲ್ಲಿ ನನ್ನ ರಾಜೀನಾಮೆ ಕೊಟ್ಟಂತ ಒಂದು ರಾಜಕಾರಣ ಇತಿಹಾಸ ನಮ್ದಿದೆ. ಅದಕ್ಕಾಗಿ ಅವಮಾನವನ್ನು ಕಳೆದ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲೂ ಮಾಡಿದ್ರು. ಆದರೆ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡುವಂಥದ್ದು ಜನಕ್ಕಾಗಿ ಮಾಡುವಂಥದ್ದು. ನಾವು ಯಾರೋ ವ್ಯಕ್ತಿಗತವಾಗಿ ಅಥವಾ ನನಗೆ ಅದರಲ್ಲಿ ಎಷ್ಟು ಕಮಿಷನ್ ಬರಬೇಕು ಅನ್ನೋದಕ್ಕೆ ನಾನು ಕೆಲಸ ಮಾಡ್ತಾ ಇಲ್ಲ. ಜನಕ್ಕೆ ಒಳ್ಳೇದಾಗಬೇಕು. ಮೋದಿ ಕೊಟ್ಟಂತ ಒಂದೊಂದು ಯೋಜನೆ ಕೂಡ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ನಾವು ಕೆಲಸ ಮಾಡ್ತೀವಿ. ಒಂದೊಂದು ಪೈಸೆಯನ್ನ ಜನಕ್ಕೆ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ಇವತ್ತು ಯಾರೋ ವಿರೋಧ ಮಾಡ್ತಾರೆ, ಟಿಕೆಟ್ ಕೇಳುವವರು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ನಿಮಗೂ ಮಾಧ್ಯಮಕ್ಕೆ ಯಾರಾದರೂ ತಿಳಿಸ್ತಾರೆ ಅಂತಂದ್ರೆ ಅದನ್ನ ನಾನು ಬಹಳ ಸ್ಪಷ್ಟ ಇದ್ದೀನಿ. ಈ ಚುನಾವಣೆಯ ನಾವು ಅಭಿವೃದ್ಧಿಯ ಆಧಾರದಲ್ಲೇ ಎದುರಿಸ್ತೀವಿ. ಯಾವ ವೈಯಕ್ತಿಕ ಎದುರಾಳಿಯ ನಿಂದನೆ ಮಾಡಲ್ಲ, ಯಾವುದರ ಬಗ್ಗೆನೂ ನಾನು ಮಾತಾಡಲ್ಲ. ಆದರೆ ನನ್ನ ಉಡುಪಿ ಚಿಕ್ಕಮಗಳೂರಿನ ಕ್ಷೇತ್ರದ ಚುನಾವಣೆ ಅದು ಅಭಿವೃದ್ಧಿಯ ಹೆಸರಲ್ಲೇ ನಡೆಯುತ್ತೆ. ಅಭಿವೃದ್ಧಿಯ ಹೆಸರಲ್ಲೇ ಚರ್ಚೆ ಆಗುತ್ತೆ. ಚರ್ಚೆ ಆಗಬೇಕು. 10 ವರ್ಷದ ಹಿಂದೆ ಈ ಜಿಲ್ಲೆಯಲ್ಲಿ ಏನು ಮೂಲಭೂತ ಸೌಕರ್ಯ ಇತ್ತು, ಇವತ್ತು ಮೂಲಭೂತ ಸೌಕರ್ಯವನ್ನು ನಾವು 10 ವರ್ಷದಲ್ಲಿ ಹೆಚ್ಚು ಮಾಡೋಕ್ಕೆ ಎಷ್ಟಾಗಿದೆ, ಇದರ ಆಧಾರದಲ್ಲಿ ಚರ್ಚೆ ಆಗಬೇಕನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಟಿಕೆಟ್ ಎಲ್ಲರೂ ಕೇಳ್ಬೋದು, ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ, ಇನ್ನೊಬ್ಬರ ತೇಜೋವಧೆ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಇದನ್ನು ಎಲ್ಲವನ್ನ ಕೂಡ ಎಲ್ಲರೂ ಗಮನಿಸ್ತಾ ಇದ್ದಾರೆ, ಜನನೂ ಗಮನಿಸ್ತಾ ಇದ್ದಾರೆ, ಹೈಕಮಾಂಡ್ ಗಮನಿಸ್ತಾ ಇದೆ. ಅದಕ್ಕಾಗಿ ಅದು ಬರುವಂಥದ್ದಿಂದಲೇ ಅದಕ್ಕೆ ಉತ್ತರವನ್ನು ಯಾರು ಕೊಡಬೇಕಾ ಅವರೇ ಕೊಡ್ತಾರೆ. ಆದರೆ ನಾನಿವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಭಿವೃದ್ಧಿಯ ಆಧಾರದಲ್ಲೇ ಚರ್ಚೆ ಆಗಬೇಕು. ನನ್ನ ಕ್ಷೇತ್ರದಲ್ಲಿ ನಾವೆಷ್ಟು ಅಭಿವೃದ್ಧಿ ಮಾಡಿದ್ದೀವಿ, ಆ ಅಭಿವೃದ್ಧಿ ಎಷ್ಟು ಜನಕ್ಕೆ ತಲುಪಿದೆ, ಎಷ್ಟು ಜನಕ್ಕೆ ಜಲಜೀವನ್ ಮಿಷನ್ ಅಲ್ಲಿ ನೀರು ತಲುಪಿದೆ, ಎಷ್ಟು ಜನಕ್ಕೆ ನಾವು ವಿದ್ಯುತ್ ಇಲ್ಲದವರಿಗೆ ವಿದ್ಯುತ್ ಕೊಡೋಕ್ಕೆ ಸಾಧ್ಯ ಆಗಿದೆ, ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾದಂಥ ವಿಷಯ ಇದೆ. ಚರ್ಚೆ ಆಗಬೇಕು. ಯಾರು ನಿಜವಾದ ಬಿಜೆಪಿ ಕಾರ್ಯಕರ್ತರು, ಯಾರು ನಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ, ನಮ್ಮ ವಿಚಾರದಿಂದ ಬಂದಿದ್ದಾರೆ, ಅವ್ರು ಯಾರು ಕೂಡ ಇದನ್ನು ಮಾಡಲ್ಲ. ಯಾರು ಬರ್ತಾರೆ, ಅಧಿಕಾರಕ್ಕಾಗಿ ವಾಪಸ್ ಹೋಗ್ತಾರೆ, ಅಂಥವ್ರು ಇಂಥದನ್ನ ಮಾಡ್ತಾರೆ. ಅವ್ರಿಗೆ ಅಲ್ಲಿ ಆ ಪಾರ್ಟಿಯಲ್ಲಿ ಮಾಡಿದ್ದು ಕೂಡ ರೂಢಿ ಇರುತ್ತೆ. ನಾವು ನಿಮ್ಮ ಇದೇ ಜಿಲ್ಲೆಯಲ್ಲಿ ಪೋಸ್ಟ್ ಮಾಡಿದನ್ನು ನೋಡಿದೀವಿ. ಒಬ್ಬ ವ್ಯಕ್ತಿ ಲೆಟ್ರ್ ಬರೆದಿದ್ದಾನೆ, ಒಬ್ಬ ವ್ಯಕ್ತಿ 10, 15, 20, 25 ಕಾರ್ಡ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಯಾರೋ ಸ್ಪಾನ್ಸರ್ ಮಾಡಿ ಇದನ್ನು ಮಾಡ್ತಿದ್ದಾರೆ ಅನ್ನೋಂಥದ್ದು ಬಹಳ ಸ್ಪಷ್ಟ ಇದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಆಹ್ವಾನ ಮಾಡ್ತಿದ್ದೆ, ಅದು ವಿರೋಧ ಪಕ್ಷ ಇರ್ಬೋದು ಅಥವಾ ನಮ್ಮ ಪಕ್ಷದವರು ಇರ್ಬೋದು, ಅಭಿವೃದ್ಧಿಯ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚರ್ಚೆ ಆಗಬೇಕು. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗಬೇಕು.